ಕೈದಿಗಳನ್ನ ಪರಿವರ್ತಿಸಲು ಜೈಲುಗಳಿದೆ, ಅದಕ್ಕೆ ಭದ್ರತಾ ವ್ಯವಸ್ಥೆಯೂ ಕೂಡ ಇರುತ್ತೆ. ಆದರೆ ಧಾರವಾಡ ಕೇಂದ್ರ ಕಾರಾಗೃಹವನ್ನೇ ಪೊಲೀಸರು ಕಾಯುತ್ತಿದ್ದಾರೆ. ಗುಟ್ಕಾ, ತಂಬಾಕು ಹಾಗೂ ಆಗಾಗ ಮೊಬೈಲ್ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಇಡೀ ಬಂದಿಖಾನೆ ಈಗ ಪೊಲೀಸ್ ನಿಗಾದಲ್ಲಿದೆ. ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು. ಧಾರವಾಡ ಕಾರಾಗೃಹ ಸದಾ ಒಂದಲ್ಲ ಒಂದು ವಿವಾದ ಮೈಮೇಲೆ ಎಳೆದುಕೊಂಡು ಸುದ್ದಿಯಲ್ಲಿರುತ್ತೆ. ಆದರೆ ಈ ಬಾರಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ ಒಂದೇ ವಾರದಲ್ಲಿ 2 ಸಲ 150 ಪೊಲೀಸ್ ಸಿಬ್ಬಂದಿ ಹಾಗೂ ಶ್ವಾನದಳದ ಸಮೇತ ಕಾರಾಗೃಹದ ಮೇಲೆ ದಾಳಿ ಮಾಡಿದ್ರು. ತಂಬಾಕು, ಗುಟ್ಕಾ ಮಾತ್ರ ಪತ್ತೆಯಾಗಿದ್ವು ಅಂತ ಹೇಳಿದ್ರು. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಎಂಟೈರ್ ಪ್ರಮೈಸಸ್ ವಿತ್ ಡಾಗ್ ಸ್ಕ್ವಾಡು ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ಮಾಡಿದ್ದೀವಿ. ನೋಡಿ, ಐಟಮ್ಸು ಅಂತ ಹೇಳಿ ಏನೂ ಸಿಕ್ಕಿರಲಿಲ್ಲ ಆಗಿತ್ತು. ಬಟ್ ಗುಟ್ಕಾ, ಸಣ್ಣ ಪುಟ್ಟ ಐಟಮ್ಸು, ಟೊಬ್ಯಾಕೋ ಐಟಮ್ಸು ಅಂಥದ್ದು ಸಿಕ್ಕಿದೆ ನಮಗೆ. ಬಟ್ ಒಂಥರ ಡಿಟರೆನ್ಸ್, ಯಾವ ಸಂದರ್ಭದಲ್ಲೂ ಬೇಕಾದರೂ ಸಡನ್ ಆಗೇ ಬಂದು ವಿದೌಟ್ ಎನಿಬಡೀಸ್ ನಾಲೆಜು ಆಗುತ್ತೆ ಅನ್ನೋ ಒಂದು ಫಿಯರ್ ಎಲಿಮೆಂಟ್, ಡಿಟರೆನ್ಸ್ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಜೈಲಿನ ಹಿಂಬದಿ ಗೋಡೆಯಿಂದ ಕೈದಿ ಹೆಸರು ಬರೆದು ಗುಟ್ಕಾ, ಮೊಬೈಲ್ ಮತ್ತಿತರ ವಸ್ತುಗಳನ್ನು ಎಸೆದು ಹೋಗುತ್ತಾರಂತೆ. ಕಳೆದ 7 ತಿಂಗಳಿಂದ ನಡೆಸುತ್ತಿರುವ ದಾಳಿಯಲ್ಲಿ 9 ಮೊಬೈಲ್, 4 ಸಿಮ್ ಹಾಗೂ SD ಕಾರ್ಡ್ಗಳು ದೊರೆತಿವೆ. ಇನ್ನು ಇಲ್ಲಿರೋ ಕೈದಿಗಳು ಜೈಲು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದಂತೂ ಇತ್ತೀಚೆಗೆ ಮಾಮೂಲಾಗಿದೆ. ಇಂತಹ ನಟೋರಿಯಸ್ ಕೈದಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಬಂದಿಖಾನೆ ಇಲಾಖೆಗೆ ವರದಿ ಸಲ್ಲಿಸಿದ್ದೇನೆ ಅಂದ್ರು. ನಾವು ಅದು ಎಲ್ಲಿ ಅಲ್ಲಿ ಪ್ರಿಸನ್ ಒಳಗಡೆ ಆ ಥರ ಗಲಾಟೆ ಆಗುತ್ತೆ, ಅಟ್ಯಾಕ್ ಆಗುತ್ತೆ, ಅವರ ಆಫೀಸರ್ ಯಾರು ಇರ್ತಾರೆ, ಪ್ರಿಸನ್ ಆಫೀಸರು, ಅವ್ರಿಗೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧರಿಸಿ ನಾವು FIR ಸಹ ಮಾಡಿದ್ದೀವಿ. ನೀವು ಹೇಳೋ ಪ್ರಕರಣದಲ್ಲೂ FIR ಆಗಿದೆ. ಆ್ಯಂಡ್ ಅವರ ಪ್ರಿಸನ್ ಡಿಪಾರ್ಟ್ಮೆಂಟಿಂದ ಅವರು ಅವರ ಸೂಪರ್ವೈಸರಿ ಆಫೀಸರ್ಸ್ಗೆ ಕಮ್ಯುನಿಕೇಷನು ಮಾಡಿದ್ದಾರೆ ಆ ಖೈದಿಯ ಬಗ್ಗೆ. ದಟ್ ಇಸ್ ಪ್ಯೂರ್ಲಿ ಪ್ರಿಸನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದ ವಿಷಯ ಅದು. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗಿವೆ. ಜೈಲಿನ ಮೇಲೆ ಪೊಲೀಸ್ ಆಯುಕ್ತರು ಹದ್ದಿನ ಕಣ್ಣಿಟ್ಟಿದ್ದಾರೆ. ದುರ್ದೈವದ ಸಂಗತಿ ಅಂದ್ರೆ ಕೈದಿಗಳಿರೋ ಕಾರಾಗೃಹವನ್ನೇ ಪೊಲೀಸರು ಕಾಯುವಂತಹ ಪರಿಸ್ಥಿತಿ ಬಂದಿರೋದು ದುರಂತವೇ ಸರಿ. DV ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.